ಫಿಲಮಲ್ಲಿ ಬಾಡಿ ಡಬಲ್ ಮಾಡಿದ ಒಂದು ಯಾವ್ದಾದ್ರು ಶಾರ್ಟ್ ಫಿಲಮ್ ಇದ್ರೆ ಇದೆ. ಇವರು ಇಲ್ಲದೇ ಇರೋ ಟೈಮಲ್ಲಿ ನಾನು ಇವರಿಗೆ ಒಂದು ಪೊಸಿಷನ್ ಎಲ್ಲ ಕೊಡ್ತಾ ಇದೆ ಮತ್ತು ಬಾಡಿ ಡಬಲ್ ಕ್ಯಾರೆಕ್ಟರ್ ನಾನೇ ಮಾಡಿರೋದು ಇವ್ರದ್ದು. ತುಂಬ ಚೆನ್ನಾಗಿ ನೋಡಿ ಬಂದಿದೆ. ಆ್ಯಕ್ಚುಲಿ ನೀವು ಇನ್ನೊಂದ್ಸಲ ಕ್ಲಾರಿಫಿಕೇಶನ್ಗೋಸ್ಕರ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಇನ್ನೊಂದ್ಸಲ ತುಂಬ ಡೀಟೇಲಿಂಗ್ ವರ್ಕ್ ಕಾಣಿಸುತ್ತೆ ನಿಮಗೆ. ಒಂದು ರಿವ್ಯೂ ಅಂದರೆ ಯಾರೋ 4 ಜನ ಮಾತು ಕೇಳ್ಕೊಂಡು ಕೊಡೋ ಬದಲು ನಿಮ್ಗೆ ಅನಿಸಿದ ರಿವ್ಯೂನ ನೀವೇ ಒಂದು ಜೆನ್ಯೂನ್ ಆಗಿ ನೀವೇ ಹಾಕ್ತೀರಾ ಕಮೆಂಟ್ ಬಾಕ್ಸ್ಗೆ ಹೋಗಿ. ಅಷ್ಟೊಂದು ಚೆನ್ನಾಗಿ ಮೂಡಿ ಬಂದಿದೆ ಉಪಾನಿ ಸಿನಿಮಾ. ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮಗೆಲ್ಲ ಏನಿಸ್ತು ಸಿನಿಮಾ ನೋಡೋದಿಲ್ಲ? ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಅನಿಸ್ತಾ? ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆಯಾ? ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಸೆಂಟರ್ ಬನ್ನಿ ಸರ್. ಬನ್ನಿ ಸೆಂಟರ್ ಬನ್ನಿ. ಹೇಳಿ ಸರ್. ನನ್ನ ಹೆಸರು ಕಾರ್ತಿಕ್. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ. ಇನ್ನೂ 4 ಜನ ಹುಡುಗರಿದ್ದರು. ಅವರು ಕೆಲವು ಪ್ರಾಬ್ಲಮಿಂದ ಬರೋಕ್ಕಾಗಲಿಲ್ಲ. ಪ್ರಸನ್ನ ಸರ್ ಹತ್ರ ಬ್ಲಿಂಕ್ ಮಾಡಿರೋಂಥ ಪ್ರಸನ್ನ ಸರ್ ಇದಕ್ಕೂ ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದಾರೆ. ಹೆಸರು ವೀರು ಬದಾಮಿ ಅಂತ ಹೇಳಿ. ಆ್ಯಕ್ಚುಲಿ ನಾವು ಒಂದು 1 ಲಕ್ಷ 2 ಲಕ್ಷದಲ್ಲಿ ಈ ಸಿನಿಮಾ ಮಾಡಿದ್ವಿ. ಹಲವಾರು ನಮಗೆ ತುಂಬ ಜನಗಳು ಇದಕ್ಕೆ ಸಪೋರ್ಟ್ ಮಾಡಿದರು. ನಮ್ಮ ಭಾಗದಲ್ಲಿ ಈ ಸಿನಿಮಾ ಒಂದು ಯಶಸ್ವಿಗೆ ಅವ್ರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ಆ್ಯಕ್ಚುಲಿ ಇದನ್ನು ನಾವು ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಅಡೆತಡೆಗಳು ಬಂದು ಒಂದು ತಿದ್ಕೊಳ್ಳೋಕ್ಕೆ ಇದು ನನಗೆ ತುಂಬ ಒಂದು ಅವಕಾಶ, ಇವತ್ತಿನ ಒಂದು ಶೋ ನನಗೆ ತುಂಬ ಅವಕಾಶ ಆಯಿತು. ಸೊ ಹಾಗಾಗಿ ನಾನು ಇನ್ನೂ ಮುಂದೆ ಒಳ್ಳೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ತಂಡದವರಿಗೆ. ಸರ್ ಇನ್ನೇನಾದರೂ ನನ್ನ ಸರ್ ನೀವು ಸಿನಿಮಾದ ಬಗ್ಗೆ ಹೇಳಿ ಅಷ್ಟೇ. ಯಾರ ಹೆಸರು? ಈ ಚಿತ್ರದಲ್ಲಿ ಒಂದಿಷ್ಟು ಕಲಾವಿದರಂತಂತಂದರೆ ಸೀನಿಯರ್ ಆಗಿ ಪ್ರಣಯ ಮೂರ್ತಿ ಸರ್ ಆಗಿರ್ಬೋದು, ರಾಜು ಗಡ್ಡಿ ಆಗಿರ್ಬೋದು, ಶರ್ವರಿ ಆಗಿರ್ಬೋದು, ಇನ್ನೂ ಸುಮಾರು ಕಲಾವಿದರು ಇದಕ್ಕೆ ನನಗೆ ತುಂಬ ಒಂದು ಕೋಆಪ್ರೇಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ನಾನು ಎಲ್ಲ ಶೂಟಿಂಗ್ ಮಾಡಿರುವಂಥ ಸ್ಥಳದಲ್ಲಿ ಲೊಕೇಶನ್ಸ್ ಆಗಿರ್ಬೋದು ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನ್ನ ಹೆಸರು ಪ್ರಹ್ಲಾದ್ ಅಂತ. ಸೊ ನನ್ನ ಸಿನಿಮಾ ಬಂದು ಭಾಳ ಪುಸ್ತಕಗಳೊಂದು ಅಧ್ಯಾಯ ಅಂತ. ಸೊ ಇವರು ನಮ್ಮ DOP ಸನತ್ ಅಂತ. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ವಿ ಹೇಲಡಿಕೆ ಅಂತ, ರಿವರ್ಸಲ್ಲಿ ಬರೋದೊಂದು ನೋಡಿದ್ರಲ್ಲ. ಸೊ ಅದನ್ನು ಇವರು ಕ್ಯಾಪ್ಚರ್ ಮಾಡಿರೋದು. ಆ್ಯಂಡ್ ಸೊ ಎಲ್ಲ ಹೊಸ ಟೀಮ್ ಸೇರಿ ಒಂದು ಕಡಿಮೆ ಬಜೆಟಲ್ಲಿ ಏನು ಹಿಂದೆ ಒಳ್ಳೆ ಕ್ವಾಲಿಟಿ ಕೊಡಬೇಕಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಐ ಥಿಂಕ್ ಇವತ್ತು ನಾವು ಅದನ್ನ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಸಪೋರ್ಟ್ ಮಾಡೋಂಥ ಎಲ್ಲ ಮೀಡಿಯಾದವರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಹೇಳಿ ಸರ್. ಹೇಲಡ್ಕಿ ಅಂತ ಮಾಡ್ತೀವಲ್ಲ, ಅದು ಸ್ವಲ್ಪ ರಿವರ್ಸ್ ಮೋಡಿಂದ ತುಂಬ ಶೂಟ್ ಮಾಡೋದು ತುಂಬ ಟೈಮ್ ತಗೊಂಡು ತುಂಬ ಏನಂತೀವಿ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿ ಬಂತು, ಖುಷಿ ಆಯಿತು. ಥಿಯೇಟರ್ ಪ್ಲೇ ಆಗಿರೋದು ನೋಡಿ ಇನ್ನೂ ತುಂಬ ಖುಷಿ ಆಗ್ತಿದೆ ನಮಗೆ. ಅದು ರಿವರ್ಸ್ ಅಲ್ಲಿ ಹೇಳ್ತಾರೆ, ಒಬ್ರು ಸಾಂಗ್ ರಿವರ್ಸ್ ಇರುತ್ತೆ. ಶೂಟ್ ಮಾಡೋದು ಸಾಂಗ್ ರಿವರ್ಸ್ ಹಾಕೊಂಡು ಶೂಟ್ ಮಾಡಿದ್ದು ನಾವು. ಈ ಸಾಂಗ್ ನೀವೇನು ಕೇಳಿದಿರಲ್ಲ, ಇದೀಗ ನಾರ್ಮಲಾಗಿ ಕೇಳೋ ಸಾಂಗ್ ನೀವು ಸ್ಟ್ರೈಟಾಗಿ ಕೇಳಿದ್ದೀರ. ಸೊ ಅದನ್ನು ರಿವರ್ಸಲ್ಲಿ ಇದು ಮಾಡಿದಾಗ ದುರುಹು ನೀನೋದ್ಯೋಗ ರಾ ಹುಸ್ನಂ ನನ್ ದುರಮನೆ ಇಸ್ತೆರಾದಿರ ನಾನಸ್ಲೇ ಕಟ್ ಮಾಡಿ ರಿವರ್ಸ್ ಮಾಡಿದ್ರೆ ಎಲ್ಲಡಿಕಿ ಬಾಯಿ ಬಡಕಿ. ಅದೇನು ಸರ್ ಅರ್ಥ ಏನಾದರೂ ವರ್ಡ್ ವರ್ಡ್ ಅಂದರೆ ಸರ್ ಇದು ಆ್ಯಕ್ಚುಲಿ ಈ ಕನ್ನಡದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಟ್ರೈ ಮಾಡಿರೋದು ಫಾರ್ ದ ಫಸ್ಟ್ ಟೈಮ್. ಇದಕ್ಕಿಂತ ಮುಂಚೆ ರಜನಿ ಸರ್ ಬಿಟ್ಟರೆ ಕನ್ನಡದ ಯಾರೂ ಆ ಥರದೊಂದು ಪ್ರಯತ್ನಕ್ಕೂ ಟ್ರೈ ಮಾಡಿಲ್ಲ. ಸೊ ನಾವು ಅದನ್ನು ಯಾಕೆ ನಮ್ಮ ಟೀಮ್ ಅವ್ರು ಸೇರಿ ಎಲ್ಲ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಇದ್ದಾಗ ಇಲ್ಲ ಇದು ಮಾಡ್ಬೋದು, ಯಾಕಂದರೆ ಹೊಸ ಅಟೆಂಪ್ಟ್ ಬೇರೆ. ಈಗ ಯಾರು ಮಾಡ್ದಿರೋದನ್ನ ಮಾಡಿದ್ರೆ ತಾನೇ ಯೂನಿಕ್ ಅಂತ. ಸೊ ಅದಕ್ಕೋಸ್ಕರ ನಾವು ಇಡೀ ಲೊಕೇಶನ್ಸ್ಗಳು ಹೋಗಿ ಬೇರೆ ಬೇರೆ ಥರನೇ ಶಾರ್ಟ್ಗಳಿಟ್ಟು ಪ್ಲ್ಯಾನ್ ಮಾಡೋಣ ಅಂತ. ಬಟ್ ಅದೆಲ್ಲ ಒಂದು ಕಡೆ ನಮ್ಮ ಟೀಮ್ ಅವರೇ ಸ್ಕ್ರೋಲ್ ಮಾಡಿ ನೋಡಿದಾಗ ಓಕೆ ಇದು ಸ್ವಲ್ಪ ಯೂನಿಕ್ ಆಗಿದೆಯಲ್ಲ, ಸೊ ಯಾರು ಟ್ರೈ ಮಾಡಿಲ್ಲ ಟ್ರೈ ಮಾಡ್ಬೋದಲ್ಲ ಅಂತೇಳಿ ಆ ಅಟೆಂಪ್ಟಿಗೆ ಇದು ಮಾಡಿದ್ವಿ. ಸೊ ಐ ಥಿಂಕ್ ಇವತ್ತು ಆ ಅಟೆಂಪ್ಟನ್ನ ಎಲ್ಲರೂ ಸಕ್ಸಸ್ ಮಾಡಿಬಿಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಬಂದು ನಮ್ಮನ್ನು ಇಷ್ಟು ಚೆನ್ನಾಗಿ ಕವರೇಜ್ ಮಾಡಿ ನಮ್ಮನ್ನು ಇದು ಮಾಡ್ತಿರೋ ಮೀಡಿಯಾದವ್ರಿಗೆ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಸಿನಿಮಾದ ಹೆಸರು ಗುಬ್ಬಚ್ಚಿ ಕಡೆ ಅಂತ. ಒಂದು ಯೂತ್ಗೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡಿದ್ವಿ. ಯಾಕೆಂದರೆ ಯಾವಾಗಲೂ ಎಲ್ಲರೂ ಮೊಬೈಲಲ್ಲೇ ಅಡಿಕ್ಷನ್ ಆಗಿರ್ತಾರೆ. ಸೊ ಲೈವ್ಲಿಯಾಗಿ ಬದುಕೋದು ಕೂಡ ಜೀವಿಸಬೇಕು, ಪ್ರತಿಯೊಂದು ಸುತ್ತಮುತ್ತ ಎಲ್ಲ ಪ್ರಕೃತಿನ ಕೂಡ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಣ್ಣ ಪ್ರಯತ್ನ ಮಾಡಿದ್ವಿ. ಸೊ ಇದನ್ನೆಲ್ಲ ನೀವು ಕವರ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾದವರಿಗೂ ಥ್ಯಾಂಕ್ ಯು ಸೊ ಮಚ್. ಅದು ಆಡಿಯಬಲ್ ನಾನು ನೀವು ನೋಡಿದ ಮೂವೀಸ್ ಸೊ ಆ ಟೀಮ್ ಅದು
ಸಾಂಗ್ ಶೂಟಿಗೆಲ್ಲ ನಾನು ಮತ್ತು ಇನ್ನೊಂದು ಭಾಳ ಪುಸ್ತಕ ಎಲ್ಲ ಹಾಕಿ ಮತ್ತು ಇನ್ನು ಕೆಲವು ದಿನಗಳಲ್ಲಿ ಇನ್ನೊಂದು ವೀಕಲ್ಲಿ ನಮ್ಮದು ಶಾರ್ಟ್ ಫಿಲ್ಮ್ ಬರ್ತಿದೆ ಬ್ರೂಟಲ್ ಫೇಟ್ ಅಂತ, ಅದಕ್ಕೂ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಮತ್ತು ನಮ್ಮ ಭಾವ ಇದನ್ನೆಲ್ಲ ಆರ್ಗನೈಸ್ ಮಾಡಿ ಅವ್ರಿಗೆ ಶಾರ್ಟ್ ಫಿಲಮ್ ಏನು ಮಾಡಿದ್ರು ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಐಡಿಯಾ. ಯಾಕೆ ಅಂತ ಹೇಳಿದ್ರೆ ನಾವು ಶಾರ್ಟ್ ಫಿಲಮ್ ಮಾಡೋರಿಗೆ ಪ್ರಮೋಟ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರು, ಅವಾಗ ಅವರು ದೇಲ್ ಕಮ್ ವಿತ್ ನ್ಯೂ ಐಡಿಯಾಸ್. ಇದು ಈಗ ಬಂದಿದ್ದು ಎಲ್ಲ ಇದರಲ್ಲೂ ಕೂಡ ಪ್ರತಿಯೊಬ್ಬರು ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ರಿಯಲಿ ಗುಡ್. ಐ ಥಿಂಕ್ ಅವರಿರೋ ಕಾನ್ಸೆಪ್ಟ್ ನೋಡಿದ್ರೆ ಡೆಫಿನೆಟ್ಲಿ ಅವ್ರದ್ದು ಒಂದು ಒಳ್ಳೆ ಇದಿದೆ, ಮುಂದೆ ದೊಡ್ಡ ದೊಡ್ಡ ಫೀಚರ್ ಫಿಲಮ್ ಮಾಡೋ ಐಡಿಯಾಸ್ ಇದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಐ ವಿಶ್ ಆಲ್ ಆಫ್ ದೆಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.